ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಆಫೀಸಿಗೆ ರೆಡಿ ಆಗ್ತಿದ್ದೆ, ತಲೆ ಬಚ್ಕೊಳ್ತಾ ಇದ್ದೆ. ಆಮೇಲೆ ಗೊಂಬೆನೂ ಬಂದು, ಅಮ್ಮ ಏನು ಮಾಡ್ತಿದ್ಯಾ ನನಗೂ ತೋರಿಸು ಅಂತ. ಸೊ ಅವಳು ಅವಳ ಬುರ್ಡೇನ ಹೇಳ್ತಾ ಇದ್ದಾಳೆ, ಬುರ್ಡೆ ಬಗ್ಗೆ ಒಂದೆರಡು ಮಾತುಗಳನ್ನ. ನಾನು ರೆಡಿಯಾಗಿ ಪಾಪುನ ರೆಡಿ ಮಾಡಿಕೊಂಡು ಆಫೀಸ್ಗೆ ಹೊರಟೆ. ನಾವು ಫ್ರೀ ಟೈಮಲ್ಲಿ ಹೇಗೆ ಹರಟೆ ಹೊಡಿತೀವಿ ಅಂತ ವಿಡಿಯೋ ಮಾಡಿದ್ದೀನಿ, ಅನ್ನಿಸ್ತಾ ಇತ್ತು ನೋಡಿ. 90s ಕಿಡ್ಸ್ ಆಗಿನ ಕಾಲದ ಪಿಜ್ಜಾ ಬರ್ಗರ್ ಇಲ್ಲ, ಇಲ್ಲಿ ಮುಖ ನೋಡು ಒಂದ್ಸಲ. ನೋಡಲ್ಲ ನೋಡಿ ಕೃಷ್ಣ ಜನ್ಮಾಷ್ಟಮಿ ಜ್ವರ ಏನಕ್ಕೂ ಬೂಸ್ಟ್ ಮೊದಲ ಹೊತ್ತು ನೀವು ತೊಗೊಂತೀರಲ್ಲ, ಅವಾಗ ಮೇಡಮ್ ಫೋನ್ ಮಾಡಿ ಬರ್ಲಿ. ಯಾವ ಮೇಡಮ್? ಈ ಮೇಡಮ್ ಇಲ್ಲೇ ಬಿದ್ದಿರ್ತಾಳೆ ಮೇಡಮ್, ತಗೊಳ್ಳಿ. ಮೇಡಮ್ ಬಿದ್ದಿದ್ರು ಅವ್ರ ಕಡೆ ಕಾಣಿಸ್ತಾ ಇಲ್ಲ. ಎಲ್ಲಿ ಬಿದ್ದಿದ್ದಾರೆ? ಎಲ್ಲಿ ಬಿದ್ದಿದ್ದಾರೆ? ಅಲ್ಲೇ ಬಿದ್ದಿರ್ತಾಳೆ. ಅಲ್ಲೇ ಬಿದ್ದಿರ್ತೀನಿ, ಆದ್ರೂ ಇವ್ರ ಕಣ್ಣು ಕಾಣಿಸಲ್ಲ. ಇಷ್ಟು ದೊಡ್ಡ ದೇಹ ಅವ್ರ ಕಣ್ಣು ಕಾಣಿಸ್ತಾ ಇಲ್ಲ. ಮಾಡ್ಕೊಬೇಕಲ್ಲ ಮೀನಾ. ಆ ಬೂಸ್ಟ್ ಕೆಳಗಡೆ ಇರೋದನ್ನು ಬಿಡ್ತಾ ಇಲ್ವಲ್ಲ, ಅಳ್ಳಾಡ್ಸ್ ಕುಡಿಯುತ್ತೆ ನೋಡಿ, ಹೆಂಗ್ ಓಡಾಡ್ತಿದ್ದೆ ನೋಡಿ. 10 ರೂಪಾಯಿ ಪೈಸಾ ವಸೂಲ್. ಪಾಪು ಜೊತೆ ಮಾತಾಡ್ಕೊಂಡು ಇವತ್ತು ಬೊಟ್ಟಿಟ್ಕೊಳ್ಳೋದೇ ಮರ್ತೋಗಿತ್ತು, ಆಫೀಸಲ್ಲೇ ಬೊಟ್ಟಿತ್ತು. ಸೊ ಅದನ್ನೇ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಬರೀ ಓದ್ಲಾ, ಕೆಲಸ ಮಾಡಬೇಡ. 3 ಪೈಸದು ಲೋ ಶುಗರ್ ಆಗ್ಬಿಟ್ಟಿದೆ. ಲೋ ಶುಗರ್. ಕ್ಯಾಂಟೀನ್ ಕಾಪಿ 15 ರೂಪಾಯಿ ಅದೇ ಅನ್ನ, ಒಂದು ಮೊಟ್ಟೆ ಅಂತೆ ನೋಡು. ಶ್ರಾವಣದಲ್ಲಿ ಎಂತ ಮಾತಾಡ್ತಾ ಇದೀಯ ಮೀನಾ? ಶ್ರಾವಣ ಅಂದ್ರೆ ಆಷಾಢ. ಹೋದ್ವಾರ ಶ್ರಾವಣ ಶನಿವಾರ ಮಾಡ್ಬಿಟ್ಟು ಮೊಟ್ಟೆ ತಿಂತಾರೆ. ಆಮೇಲೆ ಚಿಯರ್ಸ್ ಅಂದ್ಬಿಟ್ಟು ಕೈಗೆ ಬಿದ್ದು ಕಾಫಿ ಬಿದ್ದೋದ್ರೆ ಮಾತ್ರ ಅಷ್ಟೇ. ಆಮೇಲೆ ಹೊಡ್ಸಾಯಿಸ್ಬಿಡ್ತೀನಿ ಎಲ್ಲರೂ. ಹೊಡಿಲೇಬೇಕು ಇವಾಗ. ಚಿಯರ್ಸ್. ಶುಗರ್ ಕಡಿಮೆ ಆಗಿದೆ ನನಗೆ, ಅದಕ್ಕೆ ಶುಗರ್ ಹಾಕ್ತೀನಿ. 1 2 ಯಾಕೆ ಸತ್ಯ ನಗೀತದ್ಯಾ? ನಮ್ದು ಹಾಡು ಹರಟೆ ಎಲ್ಲ ನೋಡಿರ್ತೀರ ಅನ್ಸುತ್ತೆ. ನನ್ಗೆ ಯಾವಾಗೂ ಒಂದು ಡೌಟು, ನಾವು ಯಾವ ಕಡೆ ಕೂತಿರ್ತೀವಿ ಆ ಕಡೆ ಬಸ್ಸೇ ಬರಲ್ಲ. ನಮ್ಮ ಆಪೋಸಿಟ್ ಸೈಡೇ ಬಸ್ ಹೋಗ್ತಾ ಇರುತ್ತೆ. ನನಗಂತೂ ಹೀಗೆ ಅನಿಸುತ್ತೆ ಯಾವಾಗಲೂ. ತುಂಬ ಹೊಟ್ಟೆ ಹಸಿತಿತ್ತು, ಬಿಸ್ಕೆಟ್ ಇತ್ತು ಬ್ಯಾಗಲ್ಲಿ, ಅದನ್ನ ತಿನ್ಕೊಂಡು ಬಸ್ಗೋಸ್ಕರ ಕಾಯ್ಕೊಂಡು ಕೂತಿದ್ವಿ. ಬಸ್ ಬಂತು, ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಮುಗೀತು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.